ಮುಂದಿದ್ದಾರೆ ಕೇಳ್ದಂಗೆ ಆಕೈತೆ ಅದು. ಇಲ್ಲ ಐತೆ ನೋಡಿ ಧ್ವನಿ. ವೀಕ್ಷಕರು, ಇದು ಕಲ್ಯಾಣ ಕರ್ನಾಟಕ ಕನ್ನಡ ಸುದ್ದಿವಾಹಿನಿ. ನಾನು ನಿಮ್ಮ ಐಜಿನ್ ಗೌಡ. ಇಂದು ವಿಜಯನಗರ ಜಿಲ್ಲೆಯ ಜಿಲ್ಲಾ ಕೇಂದ್ರವಾದಂತಹ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಯನ್ನು ನಡೆಸಿತು. ಏನು ಸಿದ್ದರಾಮಯ್ಯನವರ ವಿರುದ್ಧದ ಆರೋಪಗಳು ಕೇಳಿಬಂದಿವೆ. BJP ತನ್ನ ಪ್ರಬಲವಾದಂತಹ ಒಂದು ಅಸ್ತ್ರವನ್ನು ಬಳಸ್ತಾ ಇದೆ ಸಿದ್ದರಾಮಯ್ಯನವರ ವಿರುದ್ಧ. ಮೂಡ ಹಾಗೂ ST ನಿಗಮದ ಹಣ ದುರ್ಬಳಕೆಯ ಒಂದು ಅಸ್ತ್ರವನ್ನು ಬಳಸ್ತಾ ಇದೆ ಸಿದ್ದರಾಮಯ್ಯನವರ ವಿರುದ್ಧ. ಈಗಾಗಲೇ ಪಾದಯಾತ್ರೆಯನ್ನು ಆರಂಭಿಸುವುದರ ಮೂಲಕ ಬಹು ಗಂಭೀರವಾಗಿ ಪರಿಗಣಿಸಿದೆ BJP. ಸಿದ್ದರಾಮಯ್ಯನವರನ್ನು ಗತಾಯ ಕೆಳಗಿಳಿಸಬೇಕು, ಅಧಿಕಾರದಿಂದ CM ಚೇರ್ನಿಂದ ಕೆಳಗಿಳಿಸಬೇಕು ಎನ್ನುವಂತಹ BJPಯ ಹೋರಾಟ. ಬಹುದೊಡ್ಡ ಬೃಹತ್ ಪ್ರತಿಭಟನೆ ಪಾದಯಾತ್ರೆಗಳು ನಡೀತಾ ಇವೆ. ಅದರ ವಿರೋಧವಾಗಿ ಕಾಂಗ್ರೆಸ್ ಕೂಡ ಸಿದ್ದರಾಮಯ್ಯನವರ ಪರವಾದಂತಹ ಹೋರಾಟವನ್ನು ನಡೆಸ್ತಾ ಇದೆ. ಇಂತಹ ಒಂದು ಹೋರಾಟ ಇವತ್ತು ವಿಜಯನಗರ ಜಿಲ್ಲೆಯ ಜಿಲ್ಲಾ ಕೇಂದ್ರವಾದಂತಹ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ಹೊಸಪೇಟೆಯ ಸಾಯಿಬಾಬಾ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕೂಡ ಪಾದಯಾತ್ರೆಯ ಮೂಲಕ ಸಹಸ್ರ ಸಂಖ್ಯೆಯಲ್ಲಿ ತೆರಳಿದಂತಹ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ HR ಗವಿಯಪ್ಪನವರು, ಹೂವಿನಡಗಲಿ ಕ್ಷೇತ್ರದ ಮಾಜಿ ಸಚಿವರಾದಂತಹ PT ಪರಮೇಶ್ವರ್ ನಾಯ್ಕರವರು, ಕಾಂಗ್ರೆಸ್ನ ವಿಜಯನಗರ ಜಿಲ್ಲಾಧ್ಯಕ್ಷರಾದಂತಹ ಸಿರಾಜ್ ಶೇಖ್ ಅವರು, ಕಾಂಗ್ರೆಸ್ ಮುಖಂಡರಾದಂತಹ ಸಂಯುಕ್ತ ರಾಣಿಯವರು, ಸಿದ್ದನಗೌಡರು, ಗಾದಿಗನೂರು ಹಾಲಪ್ಪನವರು, ಕುರಿ ಶಿವಮೂರ್ತಿಯವರು ಸೇರಿದಂತೆ ಸಹಸ್ರ ಸಂಖ್ಯೆಯಲ್ಲಿ ಸಾಗಿತು ಕಾಂಗ್ರೆಸ್ ಕಾರ್ಯಕರ್ತರ ದಂಡು. BJPಯ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದರು. BJP ಕುತಂತ್ರ ನಡೆಸ್ತಾ ಇದೆ, ಷಡ್ಯಂತ್ರ ನಡೆಸ್ತಾ ಇದೆ ಎನ್ನುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕಾಂಗ್ರೆಸ್ ಕಾರ್ಯಕರ್ತರು. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಹಿರಂಗ ಸಭೆಯನ್ನು, ಬೃಹತ್ ಪ್ರತಿಭಟನೆಯ ಬಹಿರಂಗ ಸಭೆಯ ಕಾಂಗ್ರೆಸ್ ಕಾರ್ಯಕರ್ತರನ್ನು ಉದ್ದೇಶಿಸಿ ವಿಜಯನಗರ ಜಿಲ್ಲಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ HR ಗವಿಯಪ್ಪನವರು, ಹೂವಿನಡಗಲಿ ಕ್ಷೇತ್ರದ ಮಾಜಿ ಸಚಿವರಾದಂತಹ PT ಪರಮೇಶ್ವರ್ ನಾಯ್ಕರವರು, ಕಾಂಗ್ರೆಸ್ ವಿಜಯನಗರ ಜಿಲ್ಲಾಧ್ಯಕ್ಷರಾದಂತಹ ಸಿರಾಜ್ ಶೇಖ್ ಅವರು ಮಾತನಾಡಿದರು. ಸಿದ್ದರಾಮಯ್ಯನವರು 40 ವರ್ಷಗಳಿಂದ ಪಾರದರ್ಶಕವಾದಂತಹ ಆಡಳಿತವನ್ನು, ರಾಜಕಾರಣವನ್ನು ಮಾಡಿಕೊಂಡು ಬಂದಿದ್ದಾರೆ. 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಯಾವುದೇ ಹಗರಣಗಳು, ಯಾವುದೇ ಕೇಸುಗಳಿಲ್ಲ ಅವರ ಮೇಲೆ. ಅವ್ರದ್ದೊಂದು ಸ್ವಚ್ಛವಾದಂತಹ ಚರಿತ್ರೆ, ಪಾರದರ್ಶಕವಾದಂತಹ ಚರಿತ್ರೆ. ಜೀವನದುದ್ದಕ್ಕೂ ಕೂಡ ಕಪ್ಪು ಚುಕ್ಕೆ ಇಲ್ಲ ರಾಜಕಾರಣದಲ್ಲಿ. ಆದರೆ BJP ತನ್ನ ಕುತಂತ್ರದಿಂದ ಈಗೇನು ಸಿದ್ದರಾಮಯ್ಯನವರ ಆಡಳಿತವನ್ನು ನಡೆಸ್ತಾ ಇದ್ದಾರೆ, ಆಡಳಿತದ ಒಂದು ವೈಖರಿ ಭಯ ತಂದಿದೆ BJP ಪಕ್ಷಕ್ಕೆ. BJP ಸಿದ್ದರಾಮಯ್ಯನವರ 5 ವರ್ಷ ಆಡಳಿತವನ್ನು ಇದೇ ರೀತಿಯಾಗಿ ಮುಗಿಸಿದರೆ ಇನ್ನು BJP ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲು ಸಾಧ್ಯ ಇಲ್ಲ ಎನ್ನುವಂತಹ ಭಯ ಕಾಡ್ತಾ ಇದೆ BJPಯವರನ್ನು. ಆ ಕಾರಣಕ್ಕಾಗಿಯೇ ಯಾವುದ್ಯಾವುದೋ ಕೇಸ್ಗಳಲ್ಲಿ, ಹಗರಣಗಳಲ್ಲಿ ಸಿದ್ದರಾಮಯ್ಯನವರ ಹೆಸರನ್ನು ಎಳೆತಂದು
ಅವರ ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಾರೆ ಎನ್ನುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪಿ ಟಿ ಪರಮೇಶ್ವರ್ ನಾಯ್ಕ್ ಹಾಗೂ ಎಚ್ ಆರ್ ಗವಿಯಪ್ಪನವರು. ಪಿ ಟಿ ಪರಮೇಶ್ವರ್ ನಾಯ್ಕರವರು ಮಾತನಾಡಿ, ಕೇಂದ್ರ ಸರ್ಕಾರ, ಬಿಜೆಪಿ ಕೇಂದ್ರ ಸರ್ಕಾರ ಕರ್ನಾಟಕದ ರಾಜ್ಯಪಾಲರ ಭವನವನ್ನು ದುರುಪಯೋಗಪಡಿಸಿಕೊಳ್ತಾ ಇದೆ. ರಾಜ್ಯಪಾಲರ ಒಂದು ಸೋಕಾಸ್ ನೋಟಿಸನ್ನು ನೀಡುವುದರ ಮೂಲಕ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರು ತಮ್ಮ ಏನೋ ಒಂದು ಘನತೆ, ಗೌರವಕ್ಕೆ ಚ್ಯುತಿ ಬರುವಂತಹ ಕೆಲಸವನ್ನು ಮಾಡಿದ್ದಾರೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದರು. 40 ವರ್ಷಗಳಿಂದ ಸಿದ್ದರಾಮಯ್ಯನವರ ಆಡಳಿತವನ್ನು ಕಂಡಿದ್ದ ಕರ್ನಾಟಕದ ಜನತೆ. ಅವರೊಬ್ಬ ಜಾತ್ಯತೀತ ನಾಯಕರು. ಇವತ್ತು ಅಹಿಂದ ಒಕ್ಕೂಟದಿಂದ ನಾವು ಬಿಜೆಪಿ ವಿರುದ್ಧ ಪ್ರತಿಭಟನೆಯನ್ನು ಆರಂಭಿಸಿದ್ದೇವೆ ಅಂದಾಗಲೂ ಕೂಡ ಜಿಲ್ಲೆಯ ಎಲ್ಲ ವೀರಶೈವ ಸಮಾಜದವರು ಕೂಡ ಬೆಂಬಲಿಸಿದ್ದಾರೆ ಸಿದ್ದರಾಮಯ್ಯನವರನ್ನ. ಸಿದ್ದರಾಮಯ್ಯನವರ ಆಡಳಿತ ವೈಖರಿಯನ್ನು ಮೆಚ್ಚಿಕೊಂಡಿದ್ದಾರೆ. ಕರ್ನಾಟಕ ಇನ್ನು 3-4 ವರ್ಷಗಳ ಕಾಲ ಇದೇ ರೀತಿ ಆಡಳಿತ ಮುಂದುವರೆದರೆ ಬಿಜೆಪಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದಕ್ಕಾಗೋದಿಲ್ಲ ಕರ್ನಾಟಕದಲ್ಲಿ ಎನ್ನುವಂತಹ ಭಯ ಹುಟ್ಟಿದೆ ಬಿಜೆಪಿಯವರಿಗೆ ಎನ್ನುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬನ್ನಿ ಕೇಳೋಣ. ಎಲ್ಲ ನಾಯಕರು ಕೂಡ ಮಾತನಾಡಿದ್ದಾರೆ, ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸುವುದರ ಮೂಲಕ ಬಿಜೆಪಿಯ ವಿರುದ್ಧ ಧಿಕ್ಕಾರವನ್ನು ಕೂಗಿದರು, ಬಿಜೆಪಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬನ್ನಿ ಮಾತನಾಡಿದ್ದಾರೆ, ಕೇಳೋಣ. ನಮಸ್ಕಾರಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಪೂರ್ವಕವಾಗಿ ಧನ್ಯವಾದ ವ್ಯಕ್ತಪಡಿಸಿಕೊಂಡು ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಜೈ, ಅಹಿಂದ ಒಕ್ಕೂಟಕ್ಕೆ ಜೈ, ಅಹಿಂದ ಒಕ್ಕೂಟಕ್ಕೆ ಜೈ. ಹರ್ಷೋದ್ಗಾರ ನಮ್ಮೆಲ್ಲರ ಇವತ್ತು ನಮ್ಮ ಹೆಮ್ಮೆ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಬಡವರ ಬಂಧು ರಾಜ್ಯದ ಸರ್ದಾರರು, ಈ ರಾಜ್ಯದ ಬಡವರಿಗೆ, ಮಹಿಳೆಯರಿಗೆ, ಯುವಕರಿಗೆ ಗ್ಯಾರಂಟಿಯನ್ನ ನೀಡಿರ್ತಕ್ಕಂಥ ನಮ್ಮ ಎಲ್ಲರ ಹೆಮ್ಮೆ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಎಲ್ಲ ಅಭಿಮಾನಿಗಳೇ, ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಮಾಜಿ ಶಾಸಕರಾಗಿದ್ದ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರೇ, ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್.ಆರ್. ಗವಿಯಪ್ಪನವರೇ, ಸಹೋದರಿ ರಾಣಿ ಸಂಯುಕ್ತ ಅವರೇ, ಪಾಟೀಲ ಕರಾಯ ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ವಿಶ್ವಾಸವನ್ನು ಇಟ್ಟು 136 ಶಾಸಕರನ್ನು ಆ ಒಂದು ಬೆಂಬಲ, ಆ ಒಂದು ಜನರ ಪ್ರೀತಿಯನ್ನು ಸಲ್ಲಿಸಬೇಕಾದರೆ
ನಮ್ಮ ನಾಯಕರ ಮೇಲೆ ಬಿಜೆಪಿ ಸರ್ಕಾರಗಳು ಅವರಿಗೆ ಆ ಜಾಗವನ್ನು ಕೊಡುತ್ತದೆ. ಬಿಜೆಪಿ ಸರ್ಕಾರ ಅಂತ್ಯಕ್ಕೆ 2004 ನಂತರ ಅವರು ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿದ್ದಾರೆ. ಭ್ರಷ್ಟಾಚಾರ ಮಾಡಿದ್ದಾರೆ. ಹಾಗಾಗಿ ನಮ್ಮ ನಮ್ಮ ಮಂತ್ರಾಲಯಗಳು ಒಂದು ಏನು ನಿಷ್ಕಳಂಕವಾದಂತ ಆಡಳಿತ ಇದೆ, ಜನಪರವಾದಂತ ಆಡಳಿತ ಇದೆ, ರೈತರ ಪರವಾದಂತ ಆಡಳಿತ ಇದೆ, ಮಹಿಳೆಯರ ಪರವಾದಂತ ಆಡಳಿತ ಇದೆ, ಯುವಕರ ಪರವಾದಂತ ರೈತರ ಪರವಾದಂತ ಏನು ಜನವಚ್ಚಲ ಆಡಳಿತವನ್ನು ಪಡೆದುಕೊಂಡು ರಾಜ್ಯಪಾಲರು ನಮ್ಮ ಆದೇಶವನ್ನ ಹಿಂಪಡೆಯಬೇಕು ಅಂತ ಹೇಳಿ ಸರ್ಕಾರವನ್ನು ಮಾಡಿ ನನ್ನ ಮಾತನ್ನು
ಒಂದು ವಯಸ್ಸಿನಲ್ಲಿ ಸಮಾಜಕ್ಕಾಗಿ ಕೆಲಸ ಮಾಡೋದಕ್ಕೆ ಬರ್ತದೆ. ಇವತ್ತು ಹಳೆಯಾಗಿತ್ತು, ಹೊಸದಾಗಿತ್ತು, ಸಂಬಂಧಕ್ಕಾಗಿತ್ತು, ಎಷ್ಟು ಸಾವಿರ ಮಾಡ್ತಾರೆ. ಇವತ್ತು